ಕ್ಷೇತ್ರ ಇವತ್ತು ಹೆಲ್ತ್ ಹಬ್ ಆಗಿ ಎಜುಕೇಶನಲ್ ಹಬ್ ಆಗಿ ಮೂಡಿ ಬರಬೇಕಿದ್ರೆ ಅದರ ಹಿಂದ್ಗಡೆ ಇರುವಂತಹ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಅವರು ಶಕ್ತಿ ಸನ್ಮಾನ್ಯ UT ಖಾದರ್ ಅವರು. ನಾವೆಲ್ಲರೂ ಕೂಡ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಈ ಭಾಗಕ್ಕೆ ಬರುವ ಸಂದರ್ಭದಲ್ಲಿ UT ಖಾದರ್ ಅವರ ತಂದೆ ಶಾಸಕರಾಗಿದ್ರು. ಎಲ್ಲೋ ಹೋಗುವಂತ ಪ್ರಾಜೆಕ್ಟ್ ಅನ್ನ ಅದನ್ನ ಕೋಣಾಜಿಗೆ ತರುವ ಹಿನ್ನೆಲೆಯಲ್ಲಿ ಖಾದರ್ ಅವರ ತಂದೆ ಕೆಲಸ ಮಾಡ್ತಾರೆ. ಬಹುಶಃ ಇವತ್ತು ನಾವು ಈ ಭಾಗ ಯಾವ ಮಟ್ಟದಲ್ಲಿ ಬೆಳೆದಿದೆ, ಇವತ್ತು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳು ಈ ಮಟ್ಟದಲ್ಲಿ ಬೆಳೆದಿದೆ ಅಂತ ಹೇಳಿದ್ರೆ ಅದರಲ್ಲಿ ಖಾದರ್ ಮತ್ತು ಅವರ ಕುಟುಂಬದ ಒಂದು ದೊಡ್ಡ ಪಾತ್ರ ಇದೆ. ಸೊ ತಮ್ಮೆಲ್ಲರ ಒಂದು ಜೋರದ ಚಪ್ಪಾಳೆಯ ಮೂಲಕ ಅದಕ್ಕಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಣಚೂರು ಶಿಕ್ಷಣ ಸಂಸ್ಥೆಯಲ್ಲಿ ಮೆಡಿಕಲ್ ಕಾಲೇಜ್ ಹಾಗೂ ಆಯುರ್ವೇದಿಕ್ ಕಾಲೇಜಿನ ವಿವಿಧ ಸವಲತ್ತು ಕಟ್ಟಡಗಳ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆ ಮೇಲೆ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಗೌರವಾಂತ ಹಾಜಿ UK ಕಣಚೂರು ಮೋನಾಖನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಉದ್ಘಾಟಕರು ನನ್ನ ಸನ್ಮಿತ್ರರು, ಕರ್ನಾಟಕ ರಾಜ್ಯದ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರಾಗಿರುವಂಥ ಗೌರವಾಂತ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಗೌರವಿತರು ಹಿರಿಯರು, ಯಾನಪ್ಪ ಯೂನಿವರ್ಸಿಟಿಯ ಚಾನ್ಸಲರ್ ಆಗುವಂಥ ಹಲ್ಲಾಜ್ ಅಬ್ದುಲ್ಲಾ ಕುಂಜೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮೆಲ್ಲ ಗೌರವಿತರು ಮಾಜಿ ಸಚಿವರಾಗಿರುವಂಥ ಶ್ರೀಮತಿ ಮೋಟಮ್ಮರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಗೌರವಂತ ಹರಿಕೃಷ್ಣ ಪುನರೂರವರೇ, ಅದೇ ರೀತಿ ನಮ್ಮ ಡಾಕ್ಟರ್ ಇಸ್ಮಾಯಿಲ್ ಅವರೇ, ನನ್ನ ಸನ್ಮಿತ್ರರು ಮಾಜಿ ಶಾಸಕರುವಂಥ ಮೊಯ್ದೀನ್ ಬಾವರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಇವತ್ತಿನ ಆ ಪುಸ್ತಕವನ್ನು ಬರೆದಂಥ ಶ್ರೀ ಮುಲ್ಯ ಶಂಕರ್ ಭಟ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನನ್ನ ಸನ್ಮಿತ್ರರಂಥ ಡಾಕ್ಟರ್ ಮಾಣಿ ಪಾಡೀರವರೇ, ಅದೇ ರೀತಿ ಸನ್ಮರ್ ಹೇಮಂತ್ ಅವರೇ, ಬಹುಶಃ ನಮಗೆಲ್ಲ ಅತ್ಯಂತ ಗೌರವಿತರು ಆತ್ಮೀಯರಂತಹ ಕಣಚೂರು ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂತಹ ಜೋಹರ ಕಣಚೂರ್ ಅವರೇ, ನನ್ನ ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮಮಿತ್ರರೇ, ನನ್ನ ಸನ್ಮಿತರಾಗಿರುವಂತಹ ಬಹುಶಃ ಅಜೀಜಾ ಮೆಡಿಕಲ್ ಕಾಲೇಜಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಸನ್ಮಿತ್ರ ಅಂತ ಆಶಿಮ್ ಅವರೇ, ಮುಂದಿರುವ ಎಲ್ಲ ನಮ್ಮ ಅವರ ಕಣಚೂರು ಮೋನಕ್ಕನವರ ಕುಟುಂಬಸ್ಥರೇ, ಅವರ ಆತ್ಮೀಯರೇ, ಹಿತೈಷಿ ವರ್ಗದವರೇ, ಇಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಶಿಕ್ಷಣ ಸಂಸ್ಥೆ ಕಲಿಸುವಂಥ ಎಲ್ಲ ನಮ್ಮ ಶಿಕ್ಷಕ ಮತ್ತು ಮುಖ್ಯ ಪ್ರಾಥಮಿಕ ವರ್ಗದವರೇ, ಪೋಷಕರೇ ಹಾಗೂ ಹಿತೈಷಿಗಳೇ, ಮಾಧ್ಯಮದ ಸೋದರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್, ಮೇಕ್ ಅದರ್ ಸ್ಪೀಕ್. ನಮ್ಮ ಸ್ಪೀಕರ್ ಆಗಿ ನಾನು ಜಾಸ್ತಿ ಮಾತಾಡಲಿಕ್ಕಿಲ್ಲ, ಅಂದರೆ ಮಾತಾಡಬೇಡಿ ಅಂತ ಹೇಳಿದ್ದಾರೆ, ಈಗ ಮುಗಿತಾರೆ. ಆದರೆ ಇವತ್ತು ಕಣಚೂರು ಮೋನಾಕ್ಕನವರ ಒಂದು ಕಾರ್ಯಕ್ರಮದ ಕಾರಣ ಎರಡು ಮಾತಾಡಿರ್ಲಿಕ್ಕೂ ಕೂಡ ಗೊತ್ತಿಲ್ಲ, ಅದಕ್ಕೆ ಜಾಸ್ತಿ ಹೆಚ್ಚೇನು ಮಾತಾಡೋದಿಲ್ಲ, ಕೆಲವೇ ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮನುಷ್ಯ ನಾವೆಲ್ಲ ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರ್ತದೆ. ನಾವು ಈ ಸಮಾಜವನ್ನು ಬಿಟ್ಟು ಹೋಗುವಾಗ ನಮಗೆ ಉಸಿರು ಇರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಅಂಥ ಶಾಶ್ವತ ಹೆಸರನ್ನು ಕಣಚೂರು ಮೋನಕ್ಕ ಅವರು ಮಾಡಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅತ್ಯಂತ ಆ ಒಂದು ಶ್ರಮಜೀವಿಯಾಗಿದ್ದುಕೊಂಡು ಹಠದ ಮುಖಾಂತರ ಆ ಎನಿಸಿದ್ದನ್ನು ನನಸಾಗುವಂಥ ಎಲ್ಲ ಚಾಕಚಕ್ಯ ಇರುವಂಥ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವವಾಗಿ ಯುವಜನಕ್ಕೆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಶಕ್ತಿಯಾಗಿದ್ದಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ನಾವು ಈ ಒಂದು ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆ ನಾವು ಬೇರೆ ಬೇರೆ ಕಾರ್ಯ ಹಮ್ಮಿಕೊಂಡಿದ್ದೇವೆ. ಅದೊಂದು ನಮ್ಮ ಅಭಿವೃದ್ಧಿಯ ಮತ್ತು ಶೈಕ್ಷಣಿಕ ಸಂಸ್ಥೆಯ ಒಂದು ಭಾಗ ಇವತ್ತು ಆಗಿದೆ. ವಿದ್ಯಾರ್ಥಿನಿಯರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡಬೇಕಂತೇಳಿ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಅತ್ಯಂತ ಎಲ್ಲ ಮಟ್ಟದ ಸವಲತ್ತುಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡುವ ಮೂಲಕ ಈ ಕಲಿಯುವಂಥ ವಿದ್ಯಾರ್ಥಿನಿಯರಿಗೆ ಅವರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿರುವುದು ಬಹುಶಃ ಅವರ ಆಡಳಿತ ಮತ್ತು ದೂರದೃಷ್ಟಿ ಮತ್ತು ಈ ಒಂದು ಸಂಸ್ಥೆಯನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಕ್ಕೊಂಡು ಹೋಗಲಿಕ್ಕೆ ಬೇಕಾಗುವಂಥ ಎಲ್ಲ ದೂರದರ್ಶಿತ ಯೋಚನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ಕೂಡ ಆಶ್ವಾಸನೆ ಅಂತ ಹೇಳಿದರೆ ಈ ಎಲ್ಲ ಕ್ಯಾಂಪಸ್ನಲ್ಲಿ ಇಂಥ ಕೋರ್ಸ್ಗಳು ಇನ್ನು ಬೇರೆ ಬೇರೆ ಕೋರ್ಸ್ಗಳು ಹೋಗಿ ಇನ್ನು ಬಂದು ಭಾಳಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿಯಾಗಿ ಮುಂದಿನಲ್ಲಿ ಕೂಡ ಕಣಚೂರು ಮೆಡಿಕಲ್ ಕಾಲೇಜ್ ಮತ್ತು ಶಿಕ್ಷಣ ಸಂಸ್ಥೆ ಕೂಡ ಒಂದು ಕಣಚೂರು ಯೂನಿವರ್ಸಿಟಿಯಾಗಿ ಪರಿವರ್ತನೆ ಆಗಲಿ ಅಂತೇಳಿ ನನ್ನ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ಕೊಂಡು, ಎಲ್ಲಕ್ಕಿಂತ ಜಾಸ್ತಿ ನಾನು ಭಾಳ ಅತ್ಯಂತ ಸಂತೋಷ ಯಾಕೆಂತ ಹೇಳಿದರೆ ಅವರ ಬಯೋಗ್ರಫಿ ಆಟೋಬಯೋಗ್ರಫಿ ಅಂತ ಇವತ್ತು ಬಿಡುಗಡೆ ಮಾಡಿದರು. ಇದು ಬಹುಶಃ ಒಂದು ಬರೇ ಒಂದು ಆತ್ಮಕಥೆ ಒಂದು ಪುಸ್ತಕದ ಬಿಡುಗಡೆ ಮಾತ್ರ ಅಲ್ಲ, ಇದು ಬರೇ ಮೂಲ್ಯ ಶಂಕರ್ ಭಟ್ ಅವರು ಬರೆದಂಥ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಮಾತ್ರ ಅಲ್ಲ.
ಇದೊಂದು ಭವಿಷ್ಯದ ದಿನಗಳಲ್ಲಿ ಸಮಾಜದಲ್ಲಿ ಹೇಗೆ ಸುಧಾರಣೆ ಮಾಡಬಹುದಂತೇಳಿ ಯುವಕರಿಗೆ ಮತ್ತು ಯುವ ಜನಾಂಗಕ್ಕೆ ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡುವಂಥ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹದ ಒಂದು ಗ್ರಂಥ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ಇವತ್ತು ನಾನು ಮಾತು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಕಣಕ್ಕೆ ಮೊನ್ನಾಕು ಕೆಲವರಿಗೆ ಓದ್ತಿದ್ದೆ, ನಾನು ಸಣ್ಣದಿರುವಾಗ ನನಗೆ ಶಾಲೆಯಲ್ಲಿ ಟೀಚರ್ ಮಾಸ್ಟರ್ ಹೇಳ್ತಾ ಇದ್ರು, ಇಂಪಾಸಿಬಲ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಫೂಲ್ಸ್ ಅಂತ. ಇಂಪಾಸಿಬಲ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಫೂಲ್ಸ್ ಅಂತೇಳಿ ನನಗೆ ನಮ್ಮ ಟೀಚರ್ನ ಹೇಳಿದಕ್ಕೂ ನೆನಪಿದೆ. ಮೋನಾಕನವರಿಗೆ ಮತ್ತು ಇನ್ನೊಂದು ಕೆಲವು ವೇದಿಕೆ ಮೇಲೆ ಹಲವು ಗಣ್ಯ ವ್ಯಕ್ತಿ ಎಲ್ಲರಿಗೂ ಕೂಡ ಏನಿದೆ, ಇಂಪಾಸಿಬಲ್ ಪದ ಡಿಕ್ಷನರಿ ಇಲ್ಲ. ಇಂಪಾಸಿಬಲ್ ಅಂತ ಒಂದು ಪದ ಆ ಡಿಕ್ಷನರಿಯಲ್ಲಿ ಇಲ್ಲ. ಇಂಪಾಸಿಬಲ್ ಮೀನ್ಸ್ ಐ ಆಮ್ ಪಾಸಿಬಲ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನೀವು ಐ ಆಮ್ ಟೆಲಿಂಗ್ ದೇರ್ ಇಸ್ ನೋ ಡಿಕ್ಷನರಿ ವರ್ಡ್ ಇನ್ ಡಿಕ್ಷನರಿ ದೇರ್ ಇಸ್ ಇಂಪಾಸಿಬಲ್. ಇಂಪಾಸಿಬಲ್ ಮೀನ್ಸ್ ದಟ್ ಯು ಆರ್ ಪಾಸಿಬಲ್. ಐ ಆಮ್ ಪಾಸಿಬಲ್ ಇಸ್ ದ ಮೇನ್ ಮೀನಿಂಗ್ ಆಫ್ ದಟ್ ಇಂಪಾಸಿಬಲ್. ನನಗೆ ಯಾವುದು ಕೂಡ ದೂರದರ್ಶನ ಮತ್ತು ಒಳ್ಳೆ ಮುಖಾಂತರ ಮುಂದೆ ತಗೊಂಡು ಹೋಗುವಂತಹ ಕೆಲಸ ಆಗುವಂಥದ್ದು. ಆದ ಕಾರಣ ಇವತ್ತಿನ ಅವರೊಂದು ಆತ್ಮಚರಿತ್ರೆ ಕಥೆ, ಅವರೊಂದು ಆತ್ಮಚರಿತ್ರೆ ಪುಸ್ತಕ ಬಹುಶಃ ಎಲ್ಲ ವಿದ್ಯಾರ್ಥಿ ಮತ್ತು ಯುವ ಜನಾಂಗ ಅದನ್ನು ಓದಬೇಕಂತ ಹೇಳಲಿಕ್ಕೆ ನಾನು ಇಚ್ಛಿಸುವ. ದಿಸ್ ವಿಲ್ ಇನ್ಸ್ಪಿರೇಷನ್ ಬಿಲ್ಡ್ ಯರ್ ಕಾನ್ಫಿಡೆನ್ಸ್. ನೀವು ಕೂಡ ಇವತ್ತು ದೊಡ್ಡ ಜನ ಆಗಬೇಕಂತ ಹೇಳಲಿಕ್ಕೆ ಇವತ್ತು ಎಲ್ಲ ಕಾರ್ಯಕ್ರಮ ಇವತ್ತು ಆಗಿದೆ. ಇವತ್ತು ನನ್ನನ್ನಿರಲಿ, ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರನ್ನಿರಲಿ, ಅಬ್ದುಲ್ ಕುಂಜವರನ್ನಿರಲಿ, ಮೋಟಮ್ಮನವರನ್ನಿರಲಿ, ಇನ್ನು ಎಲ್ಲ ಗಣ್ಯಾತಿ ಹರಿಕೃಷ್ಣ ಪುನೂರ್ ಅವರನ್ನಿರಲಿ, ಎಲ್ಲ ಗಣ್ಯಾತಿ ಅದು ಕರೆದು ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ನನ್ನನ್ನು ಯಾಕೆ ಕರೆದಿದ್ದಾರೆ? ನಾನೊಂದು ಶಾಸಕನಾಗೋ ಮುಂಚೆ ನನಗೆ ಮತ್ತು ಕಾಣಚು ಮಾಡಕ್ಕೆ ಈಗಲ್ಲ, 30-32 ವರ್ಷಗಳ ಹಿಂದೆ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗಲೇ ಅವ್ರು ನಮ್ಮ ನಾಯಕರಾಗಿದ್ದಕ್ಕೂ ಆಗಿಂದಲೇ ನಾವು ಸಕ್ರಿಯವಾಗಿ ರಾಜ್ಯಕ್ಕೆ ಹಂತವಾಗಿ ಬಂದವರು. ನಮ್ಮ ವಿಶೇಷ ಅಂತ ಹೇಳಿದರೆ, ನಾನು ಜನಾರ್ದನ ಪೂಜಾರಿ ಶಿಷ್ಯ, ಅವರು ಕೂಡ ಜನಾರ್ದನ ಪೂಜೆ ಶಿಷ್ಯಾಗಿ ಬಹುಶಃ ರಾಜ್ಯಕ್ಕೆ ಹಲವಾರು ಸಮಯದಿಂದ ಬಂದಂಥ ಒಂದು ವಿಚಾರ ಇದೆ. ಆವತ್ತಿನ ಕಾಲದಿಂದಲೇ ಬಹುಶಃ 30-32 ವರ್ಷಗಳಿಂದ ನಾವು ಸಕ್ರಿಯವಾಗಿ ಜೊತೆಯಲ್ಲಿ ಇವತ್ತು ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ವಿಚಾರ ಬಂದವರು. ಒಂದು ನನ್ನನ್ನು ಇವತ್ತು ಶಾಸಕರಾಗಿ ಇವತ್ತು ಅವರು ಮಿತ್ರರಾಗಿ ಕರೆದಿದ್ದಾರೆ. ಎರಡು ನನ್ನಂತೂ ನಾನು 5 ಸಲ ಕ್ಷೇತ್ರ ಶಾಸಕನಾಗಿದ್ದೆ, 4 ಇಲಾಖೆಯ ಮಂತ್ರಿ ಆಗಿದ್ದೆ, ಮುಖ್ಯಮಂತ್ರಿ ನಾಯಕನಾಗಿದ್ದ, ಅವರ ಉಪನಾಯಕನಾಗಿ ನಾನು ಕೆಲಸ ಮಾಡಿದ್ದೇನೆ. ಈಗ ಈ ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗಿ ಇವತ್ತು ನಾನು ಬಂದಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ಹೇಳಿದರೆ, 30-40-45 ವರ್ಷಗಳ ಹಿಂದೆ ನೀವು ಕೂತ್ಕೊಂಡಾಗೆ ನಾನು ಕೂಡ ನನ್ನ ಕಾಲೇಜಿನಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದ UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ ಅದು ದೇವರು ಅಲ್ಲಾಹ್ ತಾಲ UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಮ್ಮಲ್ಲಿ ತಂದು ಇವತ್ತು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ನಮ್ಮನ್ನು ವೇದಿಕೆ ಮೇಲಿರುವಂಥ ನಮ್ಮನ್ನು ನೀವು ನೋಡಿಕೊಂಡು ಇವತ್ತು ಸಂತೋಷ ಪಡೋದು ಮಾತ್ರ ಅಲ್ಲ, ನಮ್ಮನ್ನು ನೋಡಿ ಸಂತೋಷ ಪಡೋ ಜೊತೆಯಲ್ಲಿ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ನೀವು ಹೇಗೆ ಹೋಗಬೇಕಂತ ಆಲೋಚನೆ ಮಾಡಿಕೊಂಡು ಹೋಗುವಂಥ ಒಂದು ವ್ಯಕ್ತಿತ್ವದ ಅವ್ರು ರೂಪಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಸಮಾಜದ ಪ್ರತಿಯೊಬ್ಬನು ಕೂಡ ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತ ಕನಸೇ ಅದು ಕಾಣಚೂರು ಶಿಕ್ಷಣ ಸಂಸ್ಥೆಯ ಕ್ಯಾಂಪಸ್ನ ದೊಡ್ಡ ಕನಸು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹುಶಃ ನನಗೆ ಅತ್ಯಂತ ಸಂತೋಷ, ರೆಹಮಾನ್ ಬಹುಶಃ ಕಣಚೂರು ಅವರು ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಬಹುಶಃ ಅಂತ ಏನು ಇವತ್ತು ಕಣಚೂರು ಮೋನಾಕನಿ ಇವರಲ್ಲಿ ನಮಗೆ ದೊಡ್ಡ ಪ್ರಯೋಜನ. ನನಗೆ ದಿವಸಾಗ ರೆಹಮಾನಿಗೊಂದು ಫೋನ್, ನಮ್ಮ ಯನಪೈ ಅವರ ಮಗ ಫರಾದಿಗೆ ಒಂದು ಫೋನ್, ದಿವಸಕ್ಕೆ 1-2 ಫೋನು, ಅಂದವ್ರಿಗೆಲ್ಲ 3 ಫೋನ್ ಮಾಡಿದ್ದಿದ್ದೆ. ಯಾಕೆ ಜನ ಬರ್ತಾರೆ ನಮಗೊಂದು ಹೇಳಿ ಅಂತ ಹೇಳಿ. ಬಹುಶಃ ಅವ್ರಿಗೆ ನಾವು ಪ್ರತಿ ದಿವಸ ಒಂದು ಅವನಿಗೆ ಸೀಟು ಕೊಡಿ, ಅಲ್ಲದ ಅವನಿಗೆ ಫೀಸ್ ಕಡಿಮೆ ಮಾಡಿ, ಅಲ್ಲದ ಇನ್ನೊಂದಕ್ಕೆ ಅವನಿಗೆ ಸರ್ಟಿಫಿಕೇಟ್ ಕೊಡಿ. ಈಗ ಒಂದಕ್ಕೊಂದು ಜನ ಬರುವುದಂತ ಹೇಳಿದರೆ ಬಂದಿದ್ದಕ್ಕೆಲ್ಲಕ್ಕೂ ನಾವು 2-3 ಆದರೂ ಕೂಡ ಎಲ್ಲನೂ ಕ್ರೋಢೀಕರಿಸಿಕೊಂಡು ಸಂತೈಸಿಕೊಂಡು ಸಮಾಧಾನ ಪಡಿಸಿಕೊಂಡು ಆ ವ್ಯವಸ್ಥೆ ಮಾಡ್ತಿದ್ರು ಕೂಡ ನನಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಸನ್ಮಾನ್ಯ ಕಣಚೂರು ಮೋನಕ್ಕನ ವ್ಯಕ್ತಿತ್ವ ನಿಮಗೆ ಪುಸ್ತಕದಲ್ಲಿ ಬಂದಿದೆ. ಆದ ಕಾರಣ ಅವರು ತಳಮಟ್ಟದಿಂದ ಪಟ್ಟಂಥ ಶ್ರಮ, ಅವರ ಪ್ರಾಮಾಣಿಕತೆ, ಅವರ ನಿಯತ್, ಅದು ಬದ್ಧತೆ, ಬಸ್ ಅದೆಲ್ಲರೂ ಕೂಡ ಒಂದು ವ್ಯಕ್ತಿತ್ವದ ಮೌಲ್ಯಧಾರಿತ ವ್ಯಕ್ತಿತ್ವ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಿಮ್ಮನ್ನು ಇವತ್ತು ಎಲ್ಲಿ ಅದೊಂದು ದೊಡ್ಡ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಾದರೆ ಈ ರೀತಿಯ ದೊಡ್ಡ ಮಟ್ಟದ ಹಠ ಮತ್ತು ಛಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಇಲ್ಲಿ ಶಿಕ್ಷಣ ಸಂಸ್ಥೆ ವ್ಯಾಪಾರ ಮಾಡಿಕೊಂಡು ಶಿಕ್ಷಣ ಸಂಸ್ಥೆ ಇಷ್ಟೆಲ್ಲ ಇವತ್ತು ಬಹುಶಃ ಇವತ್ತು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದೆ. ಅದಕ್ಕಾಗಿ ನಾನು ಊರವ್ರಿಗೆಲ್ಲರಿಗೂ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಇವತ್ತು ನಮ್ಮಲ್ಲಿ ಬಂದು ಬಂಡವಾಳ ಹಾಕಿಕೊಂಡು ಬಂದಂಥದ್ದು ಯಾನಪೈ ಸಂಸ್ಥೆಯಲ್ಲಿ, ABCD ಸಂಸ್ಥೆಯಲ್ಲಿ, ಕಣಚೂರು ಸಂಸ್ಥೆಯಲ್ಲಿ, ಫಾದಮುಲ್ಲಾ ಸಂಸ್ಥೆಯಲ್ಲಿ, ಇನ್ನಿತ ಶೈಕ್ಷಣಿಕವಾಗಿ ಬಂದಂಥ ಎಲ್ಲ ಸಂಸ್ಥೆಗಳನ್ನು ಕೂಡ ನಾವು ಯಾವಾಗ ಕೂಡ ಗೌರವಿಸಿ ಅದರ ಬಗ್ಗೆ ಸಂತೋಷ ಪಡ್ಕೊಳ್ಳೋ ಮನೋಭಾವವನ್ನು ನಾವು ಈ ಊರವರು ಹಮ್ಮಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಅತ್ಯಂತ ಶ್ರಮಪಟ್ಟು ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಅತ್ಯಂತ ಶ್ರಮಪಟ್ಟು ಬಹುಶಃ ವಿಶೇಷವಾದ ಆಸಕ್ತಿ ವಹಿಸಿ ಶ್ರಮಪಟ್ಟು ಬಂಡವಾಳ ಹಾಕಿ ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಇಲ್ಲಿ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದವರು ಕಣಚೂರು ಮೋನಾಕೆಯಲ್ಲಿ ರೆಹಮಾನ್ ಕಣಜ, ಈ ರೆಹಮಾನ್ ಕಣಚೂರು ಸಂಸ್ಥೆಯಲ್ಲಿ ಎಲ್ಲ ಅವರ ಕುಟುಂಬದ ಇದ್ದರೂ ಕೂಡ
ಇದರ ಲಾಭ ಬರೀ ಕಣಚೂರು ಕುಟುಂಬಕ್ಕೆ ಮಾತ್ರ ಅಲ್ಲ, ಈ ಸುತ್ತಮುತ್ತ ಈ ಊರಿನ ಪ್ರತಿಯೊಬ್ಬರು ಕೂಡ ಇದು ಲಾಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 50,000 ಜಾಗ ಇವತ್ತು 5 ಲಕ್ಷ ಆಗಬೇಕಾದ್ರೆ ಅದು ಈ ಕಣಚೂರಿನ ಸಂಸ್ಥೆಯಲ್ಲಿ ಪ್ರಾರಂಭ ಆದದಂತೇಳಿ ಊರವರು ಆಲೋಚನೆ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದರೆ ಒಂದು ಪ್ರದೇಶ ಅಭಿವೃದ್ಧಿ ಆದಾಗ ಅದು ಇಲ್ಲಿಗೆ ಮಾತ್ರ ಇಡೀ ಸುತ್ತಮುತ್ತ ಎಲ್ಲ ಕೂಡ ಇವತ್ತು ಅಭಿವೃದ್ಧಿ ಆಗ್ತದೆ. ದೇವಲಕಟ್ಟೆ ಮತ್ತು ಆ ಕಡೆ ಏನಪ್ಪ ಮತ್ತು ಎಬಿಶೇರಿ ಬಂದ ಕಾರಣ ಇವತ್ತು ಅಲ್ಲಿ 20 ಲಕ್ಷ ಇವತ್ತು ಆಗುವಂಥ ವಿಚಾರ ಕೂಡ ಆದ ಕಾರಣ ಪ್ರತಿಯೊಬ್ಬರ ಆ ಒಂದು ಶ್ರಮ ಅದು ಅವರಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಪ್ರಯೋಜನ ಆಗ್ತದಂತೇಳಿ ಒಂದು ಸಂತೋಷವನ್ನು ನಾವು ಬರ್ತೀವಿ. ಊರವ್ರು ಭಾಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ ಇವತ್ತು ಆಗಬೇಕಂತ ನಾನು ಪ್ರತಿಯೊಬ್ಬರು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ರೀತಿಯ ಬಹುಶಃ ಮುಂದಿನಲ್ಲಿ ಬೇರೆ ಬೇರೆ ಹಂತಕ್ಕೆ ಹೋಗುವಂಥ ಅವಕಾಶ. ನಾನೆಲ್ಲ ವಿದ್ಯಾರ್ಥಿ ಯುವ ಜನಾಂಗಕ್ಕೆ ಹೇಳಿದಿಷ್ಟೇ, ತಾಳ್ಮೆ, ಪ್ರೀತಿ, ವಿಶ್ವಾಸ. ಬಹುಶಃ ನೀವು ನಿಮ್ಮ ತಂದೆ ತಾಯಂದಿರ ವಿಶೇಷ ಪ್ರೋತ್ಸಾಹ, ಆಸಕ್ತಿ, ಎಲ್ಲರ ಸಹಕಾರ ಮುಖಾಂತರ ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆ ತಾವಿತ್ತಿದ್ದೀರಿ. ನೀವು ಬಹುಶಃ ಈ ಕ್ಯಾಂಪಸ್ಸಿಂದ ಹೊರಗುವ ಸಂದರ್ಭದಲ್ಲಿ ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾಡಿಬಂದ ಶಿಕ್ಷಣ ಇಲ್ಲಿ ಸಿಕ್ಕುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲರೂ ಅತ್ಯಂತ ಪ್ರೀತಿ, ವಿಶ್ವಾಸ, ಸೋದರತೆ ನಿಮ್ಮ ಬಹುಶಃ ಕ್ಯಾಂಪಸ್ನಲ್ಲಿ ಆ ಒಂದು ಭಾವನೆ ತರುವಂಥ ವಿಚಾರ ಅತ್ಯಂತ ಸಂತೋಷದ ಕ್ಯಾಂಪಸ್ ಆಗಿದ್ದು ಮಾತ್ರ ಅಲ್ಲ, ನಿಮ್ಮ ಇಲ್ಲಿ ಸಿಕ್ಕುವಂಥ ಎಲ್ಲ ವ್ಯಕ್ತಿತ್ವ ಕೂಡ ನಿಮ್ಮ ಮನೆಯ ಪಕ್ಕದಲ್ಲಿ ನಿಮ್ಮ ನೆರೆಕರೆಯಲ್ಲಿ ನೀವು ವ್ಯಕ್ತಿತ್ವ ಮೂಡಿಸಿಕೊಂಡು ಅತ್ಯಂತ ಸಂತೋಷದ ಒಂದು ವಾತಾವರಣ ನಿರ್ಮಾಣ ಜವಾಬ್ದಾರಿ ನಿಮ್ಮೆಲ್ಲ ಕೂಡ ಆಗಿದೆ. ನಮ್ಮ MC ಮಾಡೋರು ಹೇಳಿದ್ದು, ನಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಸಂಬಂಧಪಟ್ಟ ಎಲ್ಲ ರೀತಿಯ ಅಭಿವೃದ್ಧಿ ಇವತ್ತು ಹಂತ ಆಗಿ ಇವತ್ತು ಬರ್ತಾ ಇದೆ. ಇವತ್ತು ಬಹುಶಃ ನಿಮ್ಮ ನಾನು ಶಾಸಕನ ಪ್ರಧಾನ ಆದ ನಂತರ ಏನೆಲ್ಲ ಬೇಡಿಕೆ ಇತ್ತ ಬಹುತೇಕ ಎಲ್ಲ ಅದು ರಸ್ತೆ ಇರಲಿ, ಫೈರ್ ಸ್ಟೇಷನ್ ಇರಲಿ, ಕುಡಿಯೋ ನೀರು ಇರಲಿ, ಕರೆಂಟಿಗೆ ಸಂಬಂಧಪಟ್ಟಾಗಿರಲಿ, ಜೆಟ್ಟಿ ಇರಲಿ, ಎಲ್ಲ ಕೂಡ ಏನೆಲ್ಲ ನನ್ನ ಕ್ಷೇತ್ರದ ಕನಸು ಕಂಡಿದ್ದ ಬೇಡಿಕಿತ್ತ ಬಹುತೇಕ ಎಲ್ಲ ಕೂಡ ಈಡೇರಿಸಿದ್ದೇನೆ. ಆದರೆ ನಾನೊಬ್ಬ ಶಾಸಕನಾಗಿ ನನ್ನ ಅಭಿವೃದ್ಧಿ ಇದು ಅಭಿವೃದ್ಧಿ ಮಾತಲ್ಲ, ನನ್ನ ಕನಸಿನ ಉಲ್ಲಾಳದ ಅಭಿವೃದ್ಧಿ ಯಾವುದಂತ ಹೇಳಿದರೆ ಬರೀ ನಾನು ಬ್ರಿಡ್ಜ್ ಎಷ್ಟು ಕಟ್ಟಿದ್ದೇನೆ, ರೋಡ್ ಎಷ್ಟು ಮಾಡಿದ್ದೇನೆ, ನೀರೆಷ್ಟು ಡೆವಲಪ್ ಮಾಡಿ ಇದು ನನ್ನ ಉಲ್ಲಾಳದ ನನ್ನ ಕನಸಿನ ಉಲ್ಲಾಳದ ಅಭಿವೃದ್ಧಿ ಅಲ್ಲ. ನನ್ನ ಕನಸಿನ ಉಲ್ಲಾಳದ ಅಭಿವೃದ್ಧಿ ಯಾವುದಂತ ಹೇಳಿದರೆ ನಮ್ಮ ಇಡೀ ಕ್ಷೇತ್ರ ಉಲ್ಲಾಳ ಕ್ಷೇತ್ರ ಸುತ್ತಮುತ್ತ ಅಗ್ಗಕ್ಕೂ ಕೂಡ ನಮ್ಮ ಮುಖ್ಯ ರಸ್ತೆಯಲ್ಲಿ ಕೂಡ ಒಂದು ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು ನಡು ರಸ್ತೆಯಲ್ಲಿ ಕೈ ಹಿಡಿದುಕೊಂಡು ಸಂತೋಷ ನಲ್ಲೆಳೆದುಕೊಂಡು ಧೈರ್ಯವಾಗಿ ಓಡಾಡುವಂಥ ಉಲ್ಲಾಳವೇ ಅದು ನಮ್ಮ ಕನಸಿನ ಇವತ್ತು ಉಲ್ಲಾಳ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ನಾವು ನನಸು ಮಾಡಬೇಕಾದ್ರೆ ಅದು ನೀವೆಲ್ಲ ಇದರ ರಾಯಭಾರಿಗಳಾಗಬೇಕು. ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಪ್ರದೇಶದಲ್ಲಿ ಆ ಒಂದು ಸೌಹಾರ್ದದ ವಾತಾವರಣ ತರುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮ್ದೆಲ್ಲರಿಗೂ ಕೂಡ ಇದೆ. ಅದಕ್ಕಾಗಿ ನಾನು ಯುವ ಜನಕ್ಕೆ ಹೇಳಿದಿಷ್ಟೇ, ನೀವು ಸಮಾಜವನ್ನು ಕಟ್ಟುವವರಾಗಬೇಕು. ನೀವು ಸಮಾಜದಲ್ಲಿ ಬಿಕ್ಕಟ್ಟು ಸೃಷ್ಟಿಸುವ ಎಂದೂ ಕೂಡ ಆಗಬಾರ್ದು. ಯು ಶುಡ್ ಎ ಪಾರ್ಟ್ ಆಫ್ ದ ಸೊಲ್ಯೂಷನ್, ನಾಟ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಬಂದೇ ಬರ್ತದೆ ನಿಮಗೆ ಜೀವನದಲ್ಲಿ, ಮನೆಯಲ್ಲಿ, ನೆರೆಕಲ್ಲಿ ಪ್ರಾಬ್ಲಮ್ ಬಂದದೆ. ಬಟ್ ಯು ಶುಡ್ ಹ್ಯಾವ್ ಲೀಡರ್ಶಿಪ್ ಆಫ್ ಸಾಲ್ವಿಂಗ್ ದಿ ಪ್ರಾಬ್ಲಮ್. ನೀವು ಇಂಜಿನಿಯರ್ ಆಗಿ, ನೀವು ಅಡ್ವೊಕೇಟ್ ಆಗಿ, ನೀವು ಪೊಲೀಸರ್ ಆಫೀಸರ್ ಆಗಿ, ನೀವು CA ಆಗಿ, ನೀವು ರಾಜಕಾರಣ ಆಗಲಿ, ನೀವು ಏನು ಬೇಕಾಗಿ, ಬಟ್ ಯು ಶುಡ್ ಹ್ಯಾವ್ ಲೀಡರ್ಶಿಪ್ ಕ್ವಾಲಿಟಿ ಅಂತ ನಾನು ಎಲ್ಲ ಬಹುಶಃ ಯುವ ಜನಾಂಗ ವಿದ್ಯಾರ್ಥಿ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಿಮ್ಮಲ್ಲಿ ಯಾರಲ್ಲಿ ಕೂಡ ನಕಾರಾತ್ಮಕವಾದ ಭಾವನೆ ಕೂಡ ಚಿಂತನೆ ಬರಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕೆ ಒಂದು ಒಗ್ಗಟ್ಟಿನ ಏಕತೆ ಸಮಾಜ ಕಟ್ಟಲಿಕ್ಕೆ ಬಹುಶಃ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮಾಜ ಅತ್ಯಗತ್ಯ. ಅದಕ್ಕಾಗಿ ನಿಮ್ಮ ಶಿಕ್ಷಣ ಜೊತೆಯಲ್ಲಿ ಮೌಲ್ಯಯುತ ಶಿಕ್ಷಣ ಈ ರೀತಿಯ ಕಾರ್ಯಕ್ರಮ ಬಹುಶಃ ಇವತ್ತು ನಿಮಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ಪುಸ್ತಕ ಬಹುಶಃ ಇದರಲ್ಲಿ ಯಾಕೆಂತ ಹೇಳಿದರೆ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಭವಿಷ್ಯ ದಿನದಲ್ಲಿ ದೊಡ್ಡ ಮಟ್ಟ ಸ್ಥಾನಕ್ಕೆ ಹೋಗಿ ನಮ್ಮದೇ ಸಮಾಜ ದೇಶಕ್ಕೆ ದೊಡ್ಡ ಕೊಡುಗೆ ಕೊಡುವಂಥ ವಿಚಾರ ಇವತ್ತು ಆಗಲಿ ಅಂತೇಳಿ ಭಾರತ ದೇಶ ವಿಶ್ವದ ಯಾವುದೇ ದೇಶ ಹೋದಕ್ಕೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ, ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ನಿಂತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ನೀವೆಲ್ಲರೂ ಕೂಡ ಬಹುಶಃ ನಮಗೆ ಸಂವಿಧಾನದಲ್ಲಿ ಭಾಳಷ್ಟು ಅವಕಾಶ ಇದೆ. ಅವಕಾಶ ಅದು ಸಮಾಜಕ್ಕೆ ಉಪಯೋಗ ಮಾಡೋದು ಕೆಲಸ ಆಗಬೇಕು. ಕೆಲವು ಭಯಂಕರ ಮಾತಾಡೋದಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಸಂವಿಧಾನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅದು ಸಕಾರಾತ್ಮಕವಾಗಿ ಮಾತಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ಯಾಕೆಂತ ಹೇಳಿದರೆ ನಾನು ಒಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇದ್ದೆ, ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಇವತ್ತೊಮ್ಮೆ ವಿದ್ಯಾರ್ಥಿನಿಗೆ ಹೇಳಿದಿಷ್ಟೇ, ಒಂದು ಭಾರತ ದೇಶದ ಪ್ರಾಣಿ ಮತ್ತು ಚೈನಾ ದೇಶದ ಪ್ರಾಣಿ ತಂತೆ. ಭಾರತ ದೇಶದ ಪ್ರಾಣಿಗೆ ಊಟಕ್ಕೆ ಅಷ್ಟು ಇಲ್ಲದೆ ಬಹಳ ಕಷ್ಟ ಅಲ್ಲ, ಭಾರತ ಕಷ್ಟ ಆದರೆ ಅಷ್ಟು ಮಲಗಿತ್ತು. ಚೈನಾ ದೇಶದ ಪ್ರಾಣಿಗೆ ಬೇಕಾದಷ್ಟು ಊಟಕ್ಕಿದ್ದು ಗಟ್ಟಿ ಮುಟ್ಟಾಗಿ ಕೂಡ ಇತ್ತು. ಭಾರತದ ಗಡುವಿನಲ್ಲಿ ಒಮ್ಮೆ ಚೈನಾ ದೇಶದ ಪ್ರಾಣಿ ಎದ್ದು ನೋಡುವಾಗ, ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶದ ಒಳಗೆ ಬರ್ತಾ ಇದ್ದಂತೆ. ಭಾರತ ದೇಶದ ಪ್ರಾಣಿ ಕೇಳ್ತಂತೆ, ನನಗೆ ಇಲ್ಲಿ ಊಟಕ್ಕೆ ಬಹಳ ಕಷ್ಟ ಇದೆ ಮಾರೆ, ನಾನೇ ಬಹಳ ಲಾಚಾರಾಗಿದ್ದೇನೆ, ನಾನು ನನ್ನಷ್ಟಕ್ಕೆ ಇದ್ದೇನೆ, ನಿನಗೆ ಚೈನಾದಲ್ಲಿ ಬೇಕಾದಂತೆಲ್ಲ ವ್ಯವಸ್ಥೆ ಇದೆ, ಊಟಕ್ಕೆ ಕೂಡ ಬಹಳಷ್ಟಿದೆ, ನೀನು ಕೂಡ ಗಟ್ಟಿಮುಟ್ಟಾಗಿದ್ಯಾ, ನೀನು ಚೈನಾದಿಂದ ನೀನು ಭಾರತದ ಒಳಗಡೆ ಬಂದು ನಿನ್ನನ್ನು ಇಲ್ಲಿ ನೋಡುವ ಪರಿಸ್ಥಿತಿ ಏನಂತ ಕೇಳ್ತಾನೆ, ನಿನ್ನನ್ನು ಯಾರು ಇಲ್ಲಿ ನೋಡುವುದು ಅಂತೇಳಿ. ಚೈನಾ ದೇಶದ ಪ್ರಾಣಿ ಹೇಳ್ತದಂತೆ, ಅದೌದು ಮಾರ, ನನಗೆ ಚೈನಾದಲ್ಲಿ ತಿನ್ನಲಿಕ್ಕೆ ಏನು ಕಡಿಮೆ ಇಲ್ಲ,
ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಮೂಲಭೂತ ಸೌಕರ್ಯ ಚೆನ್ನಾಗಿದೆ, ಅದಕ್ಕೆ ಏನು ಕೂಡ ಸಮಸ್ಯೆ ಇಲ್ಲ ಅಂತ ಯಾವುದೇ ಸಮಸ್ಯೆ ನನಗಿಲ್ಲ. ಆದರೆ ಚೈನಾದಲ್ಲಿ ಬೊಗಲಿಕ್ಕೆ ಬಿಡುವುದಿಲ್ಲ, ಅದಕ್ಕೆ ನಾನು ಈ ಕಡೆ ಬರೋದು ಅಂತೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಹೇಳಿಕೊಂಡು ಬಾಯಿಗೆ ಬಂದಾಗೆ ಮಾತಾಡೋದು, ಮತ್ತು ನಾವು ಸಮಸ್ಯೆ ಸೃಷ್ಟಿಸೋದು, ಮತ್ತು ಇದನ್ನು ಬಗೆಹರಿಸೋದು. ನಮ್ಮ ಆಯುಷ್ಯ ಇದರಲ್ಲೇ ಮುಗಿಯುತ್ತಿಲ್ಲ. ಮಾತಾಡೋದು, ಸಮಸ್ಯೆ ಬಗೆಹರಿಸೋದು, ನಮ್ಮ ಆಯುಷ್ ಭಾರತದ ಜನರ ಆಯುಷ್ಯ ಇಲ್ಲೇ ಮುಗಿಯುವಂಥ ಪರಿಸ್ಥಿತಿ ಆಯಿತು. ಅದಕ್ಕೆ ನಾವು ಆಡೋ ಪ್ರತಿಯೊಂದು ಮಾತು, ನಾವು ಮಾಡೋ ಪ್ರತಿಯೊಂದು ಕೆಲಸ ಅದು ಸಮಾಜಕ್ಕೆ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸ ಅಲ್ಲದೆ ಸಮಾಜ ಮತ್ತು ದೇಶಕ್ಕೆ ಮಾರಕವಾಗೋದು ಯಾವುದೇ ಕೆಲಸ ಯಾರ ಮೇಲೆ ಆಗಬಾರ್ದು ಅಂತ ಹೇಳಲಿಕ್ಕೆ ಇಚ್ಛಿಸಿ, ಅದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ನೀವೆಲ್ಲ ಈ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ, ನೀವು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ನಿಮ್ಮ ತಂದೆ ತಾಯಂದಿರು ಮತ್ತು ಶಿಕ್ಷಣ ಕೊಟ್ಟ ಶಿಕ್ಷಣ ಸಂಸ್ಥೆ ನೀವು ಬಹುಶಃ ಮರೀಲಿಕ್ಕೆ ಹೋಗಬೇಡಿ. ನಿಮಗೆ ಶಿಕ್ಷಣ ಕೊಟ್ಟಂಥ ತಂದೆ ತಾಯಂದಿರು, ಕುಟುಂಬಸ್ಥರನ್ನು ನೀವು ಮತ್ತು ಶಿಕ್ಷಣ ಸಂಸ್ಥೆಯನ್ನು ಮರೆತು ನೀವೇ ದೊಡ್ಡ ಜನ ಆದರೆ ಕಾಲಚಕ್ರ ತಿರುಗ್ತಾ ಇದೆ. ಅದ ಪ್ರತಿಫಲ ಮತ್ತೆ ನಿಮಗೆ ಅದು ಬಂದು ಕಾಲಘಟ್ಟಕ್ಕೆ ಬಂದೇ ಬರ್ತದೆ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದಾಗ ಅತ್ಯುತ್ತಮವಾದ ವ್ಯಕ್ತಿತ್ವ, ಪ್ರೀತಿ, ವಿಶ್ವಾಸ, ಸೋದರ ಮೌಲ್ಯಧಾರಿತ ಶಿಕ್ಷಣಕ್ಕೆ ಮುಂದೆ ಬರೋ ಅವಕಾಶ ಆಗಬೇಕಾಗ್ತದೆ. ಶರಣ್ ಪ್ರಕಾಶ್ ಪಾಟೀಲೇ ಬಹುಶಃ ನಿಮಗೆ ಉದ್ಘಾಟನೆ ಮಾಡಲಿಕ್ಕೆ ಬಂದ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ರಾಜಕೀಯವಾಗಿ ನಾನು ಭಾಳ ಆತ್ಮೀಯರು. ನಾವು ಪ್ರತಿಪಕ್ಷದಲ್ಲಿದ್ದಾಗ ನಾವು ಜೊತೆಯಲ್ಲಿ ಕೂತ್ಕೊಳ್ಳುವ, ನಾವು ಕೂತ್ಕೊಂಡು ಸಿದ್ದರಾಮಯ್ಯ ಅವರು ಏನಾದರೂ ಪ್ರತಿಪಕ್ಷಕ್ಕೆ ಮಾತಾಡಿ, ಅವ್ರು ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಅವರು ಏನೋ ಆ ಕಡೆ ಜೋರು ಮಾತಾಡಿ ಅಲ್ವ ಅಂತ ಕೇಳುವಾಗ ನಾವಿಬ್ಬರು ಹೌದೌದು ಅಂತಲ್ಲ, ಅವ್ರು ಇರಬೇ ಒಳ್ಳೆ ಜೋಡಿ ಇಬ್ಬರು ಸಿಕ್ಕಿದ್ದಾರೆ ನಿಮಗೆ ಹಿಂದೆ ಮುಖ ಮಾತಾಡಲಿಕ್ಕೆ ಆವತ್ತು ಇರ್ತದೆ. ಸರ್ಕಾರ ಬಂದಾಗ 13ರಲ್ಲಿ ನಾನು ಹೆಲ್ತ್ ಮಿನಿಸ್ಟರ್, ಇವನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್, ಆಗಲೂ ಕೂಡ ನಾವು ಜೊತೆಯಲ್ಲಿ ನಾವು ಇವತ್ತು ಕೆಲಸ ಮಾಡಿಕೊಂಡು ಮುಂದೆ ಹೋಗುವಂಥ ಒಂದು ದೊಡ್ಡ ಮಟ್ಟದ ನಮಗೆ ಅವಕಾಶ ಸಿಕ್ಕಿತ್ತು. ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವನು ನಾಳೆಯಲ್ಲಿ ಸ್ವಲ್ಪ ಮಜಾ ಇದೆ, ಅವನು ಹೇಳಿದ ರೀತಿ ಎಲ್ಲ ಕೂಡ ಯಾವಾಗಲೂ ಕೂಡ ಆಗ್ತದೆ ಅವನ ಭಾಷೆ ಯಾವಾಗ ಇರುವಂಥದ್ದು. ಮೊನ್ನೆ ಅಸೆಂಬ್ಲಿಯಲ್ಲಿ ಗೆದ್ದು ನಾವು ಮತ್ತೆ ಜೊತೆ ಕೂತ್ಕೊಂಡೆ, ಅನ್ಎಕ್ಸ್ಪೆಕ್ಟೆಡ್. ಅಲ್ಲಿ ಸೀಟ್ ಸ್ಟಾರ್ಟಿಂಗ್ ಇರಲಿಲ್ಲ, ಹೋಗೋದು ಇವು ನನ್ನ ಪಕ್ಕದಲ್ಲಿ ಶರಣ್ ಪ್ರಕಾಶ್ ಈ ಕಡೆ ನಾನು. ಆಗ ನಾವು ಸ್ಪೀಕರ್ ಚೇಂಜ್ ಅಲ್ಲಿ ದೇಶಪಾಂಡೆ ಸ್ಪೀಕರ್ ಚೇಂಬಲ್ಲಿ ಕೂತ್ಕೊಳ್ತಾ ಇದ್ವಿ. ಆಗ ಟೆಂಪರ್ ಯಾರೋ ಒಬ್ಬರು ಸ್ಪೀಕರ್ ಬೇಕು, ಆದ್ರೆ ಮಂತ್ರಿಗಿಂದ್ರೆ ಏನಾಗಲಿಲ್ಲ, ಓದು ಕೊಡಬೇಕಲ್ಲ. ನನ್ನನ್ನು ಕರೆದ್ರು ದೇಶಪಾಂಡೆ ಕೂತ್ಕೊಳ್ಳಿಕ್ಕೆ. ಇವನು ಹೇಳ್ತಾ, ಕಾದ್ರೆ ನೀನು ಹೋಗಬೇಡ, ಇಲ್ಲೇ ಕೂತ್ಕೋ. ಈಗ ನೀನು ಅಲ್ಲಿಗೆ ಕೂತ್ಕೊಂಡ್ರೆ ನಿನ್ನನ್ನು ಹೈಕಮಾಂಡ್ ನೋಡಿ ಇಲ್ಲಿ ಇವನಿಗೆ ಕರೆಕ್ಟ್ ಫಿಟ್ ಇದೆ, ನಿನ್ನಲ್ಲಿ ಪರ್ಮನೆಂಟ್ ಮಾಡೋ ಚಾನ್ಸ್ ಇದೆ, ನೀವು ಹೋಗಬೇಡ ಅಂತ ಹೇಳಿದ್ರು. ನನಗೆ ಕರೆಯೋದಾಗ ಹೋಗೋದೇ ಗೊತ್ತುಂಟ. ನಾನು ಅಲ್ಲಿಗೆ ಕೂತ್ಕೊಂಡು ಟೆಂಪರರಿ ಸ್ಪೀಕರ್ ಆಗಿ ನಾನು ಓದು ಕೊಟ್ಟೆ. ಇವನು ಹೇಳಿದಾಗೆ ದಿವಸ ನನ್ನಲ್ಲಿ ಫಿಕ್ಸ್ ಮಾಡಿಬಿಡಿದ ಕೆಲಸ ಇವತ್ತಾಗುವಂಥ ಅವಕಾಶ ಆಯಿತು. ಆದ ಕಾರಣ ಈಗ ನಾನು ಅದಕ್ಕೆ ಮೊನ್ನೆ ಧನ್ಯವಾದ ಸಲ್ಲಿಸಿದೆ. ನೀನು ಹೇಳೋದು ಒಳ್ಳೆಯದಾಯ್ತು ಮಾರ, ಅದು ಹೋಗಿ ಕೂತ್ಕೊಂಡಲ್ಲ. ಈಗ ನಾನು ಭಾಳ ಖುಷಿ ಮತ್ತು ಸಂತೋಷದಿಂದ ಇರುವಂಥ ವಿಚಾರ ಇವತ್ತು ಆಗ್ತದೆ. ಒಂದು ದೇವರು ಕೂಡ ಒಂದೊಂದು ಅವಕಾಶ ಇದೆ. ಆದ ಕಾರಣ ನಾನು ಶರಣ್ ಪ್ರಕಾಶ್ ಪಾಟೀಲ್ ಎಲ್ಲರ ಪರವಾಗಿ ನಾನು ಶ್ರದ್ಧೆಯನ್ನು ಆಹ್ವಾನಿಸ್ತಿದ್ದೇನೆ. ನಾನು ಬಹುಶಃ ಅವತ್ತು ನಾವು ಮತ್ತು ಅವರು ಭಾಳ ಮಂಗಳೂರಿಗೆ ನಾವು ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತೇಳಿ ನಾವು ಭಾಳ ಹೋರಾಟ ಆಯಿತು. ಮಾನ್ಯ ಮುಖ್ಯಮಂತ್ರಿ ಹೇಳಿದರು, ಬೇರೆ ನಿಮ್ಮಲ್ಲಿ ಪ್ರೈವೇಟ್ ಕಾಲೇಜ್ ಆದರೆ ಇದೆ, ಬೇರೆ ಎಲ್ಲಿ ಕೂಡ ಪ್ರೈವೇಟ್ ಕಾಲೇಜ್ ಕೂಡ ಇಲ್ಲ, ಚಿತ್ರದುರ್ಗ, ಮಡಿಕೇರಿ, ಚಿಕ್ಕಮಗಳೂರು ಈ ರೀತಿ ಅಲ್ಲಿ ಆಗಲಿ ಮತ್ತೆ ಕೊಡುವ ಅಂತೇಳಿ. ಈಗ ಬಹುತೇಕ ಎಲ್ಲ ಜಿಲ್ಲೆಯಲ್ಲಿ, ಯಾವ ಜಿಲ್ಲೆಯಲ್ಲಿ ಈಗೆಲ್ಲ 5 ಜಿಲ್ಲೆಯಲ್ಲಿ ಇಲ್ವಾ? 9 ಜಿಲ್ಲೆಯಲ್ಲಿ. ಆದ ಕಾರಣ ಬಹುಶಃ ಈ ಸಲದ ಬಜೆಟ್ನಲ್ಲಿ ಇವತ್ತು ಕಣಚೂರು ಸಂಸ್ಥೆಗೆ ಬಂದ ಕಾರಣ ನೀವೊಂದು ಮಂಗಳೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜಿನ ಬಜೆಟಲ್ಲಿ ಪಾಸ್ ಮಾಡಿಸಲೇಬೇಕಂತ ನಾವು ಬಹುಶಃ ಇಲ್ಲಿ ಹೇಳ್ತೇನೆ. ನಾನು ಅಸೆಂಬ್ಲಿ ಕೂಡ ಇಲ್ಲಿಗೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಅದನ್ನು ಕನ್ವಿನ್ಸ್ ಮಾಡೋದು ನಾನು ಮಾತಾಡ್ತೇನೆ, ಕನ್ವಿನ್ಸ್ ಮಾಡುವಂಥ ಜವಾಬ್ದಾರಿ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಲ್ಲದೆ ನಾವು ಯಾವ ರೀತಿ ಒಂದು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಒಂದು ಜಿಲ್ಲೆಗೆ ಏನೆಲ್ಲ ಕೊಡುಗೆ ಕೊಡಬೇಕಂತ ನಾನು ಹೇಳ್ಬೇಕಂತೇನು ಕೂಡ ಇಲ್ಲ. ಯಾಕೆ ಇಲ್ಲ? ನಿಮ್ಮ ಜಿಲ್ಲೆಗೆ ಏನೆಲ್ಲ ತಗೊಂಡು ಹೋಗಿದ್ದೀರಿ ಅದರ 1/2% ನಮ್ಮ ಜಿಲ್ಲೆಗೆ ಕೊಟ್ಟರೆ ಸಾಕು, ಎಲ್ಲವೂ ಕೂಡ ಕರೆಕ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಬಹುಶಃ ದೀರ್ಘವಾಗಿ ನಾನು ಇವತ್ತು ಮಾತಾಡದೆ ನಿಮ್ಮೆಲ್ಲರ ಬಹುಶಃ ನಾನು ಕಣಚೂರು ಮೋನಕ್ಕನವರಿಗೆ, ರೆಹಮಾನ್ರವರಿಗೆ, ಆಶಿಮ್ರವರಿಗೆ, ವೇದಿಕೆ ಮತ್ತು ಶರಣ್ ಪ್ರಕಾಶ್ ಅವರಿಗೆ, ಯಾನಪ್ಪ ಅಬ್ದುಲ್ಲಾ ಕುಂಜಾರಿಗೆ, ಮೋಟಮ್ಮವರಿಗೆ, ಪುನರೂರವರಿಗೆ, ಬಹುಶಃ ನಮ್ಮ ಕಣಚೂರ ಮಿಸ್ಸಸ್ ಆಗಿರುವಂಥ ಜೋಹರ ಕಣಚೂರು ಅವರಿಗೆ, ಅದೇ ರೀತಿ ಡಾಕ್ಟರ್ ಇಸ್ಮಾಯಿಲ್, ಮೊಯ್ದೀನ್ ಬಾಬು, ಬಹುಶಃ ಎಲ್ಲರೂ ಕೂಡ ಒಂದಲ್ಲೊಂದು ರೀತಿಯಿಂದ ಅವರದಾದ ರೀತಿಯ ಒಂದು ಸೇವೆಯನ್ನು ಇಲ್ಲಿ ಕೊಟ್ಟಿರ್ತಾರೆ. ಅವರೆಲ್ಲ ನಾನು ಇವತ್ತು ಅತ್ಯುತ್ತಮ ಸ್ಮರಿಸಿಕೊಂಡು ಬಹುಶಃ ನಾನು ಇವತ್ತು ಅವರಿಗೆ ನಾನು ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ನಮ್ಮ ವಿದ್ಯಾರ್ಥಿಗಳ ಶುಭಾಶಯ ಸಲ್ಲಿಸುವುದ ಭಾರತದ ಭವಿಷ್ಯ ಅದು ನೀವಂತ ನಾನು ನಿಮಗೆ ಎಲ್ಲರಿಗೂ ಕೂಡ ನಾನು ಇವತ್ತು ಹೇಳಿಕೊಂಡು ಮುಂದಿರುವ ಎಲ್ಲ ಗುರು ಹಿರಿಯರು ನಾನು ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಜೊತೆ ಮುಂದೆ ಸಂದರ್ಭ ಯಾರು ಕೈ ಹಿಡಿದಿದ್ದಾರೆ ಅವನ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ಹಮ್ಮಿಕೊಳ್ಳು ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಕಣಚೂರು ಮೋನಕ್ಕವರ ಕುಟುಂಬಸ್ಥನ ಅಭಿನಂದನೆ ಶುಭಾಶಯ ಸಲ್ಲಿಸಿ ಅಲ್ಲಾಹು ತಾಲಾ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿ ಇನ್ನಷ್ಟು ನಿಮಗೆ ಕೊಟ್ಟು ಈ ಒಂದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ
ತನ್ನ ಕೊಡುಗೆ ಈ ಸಮಾಜದ ಸರ್ವರಿಗೆ ಸಿಕ್ಕಲಿ ಅಂತ ಆಶಿಸಿಕೊಂಡು ಮತ್ತೆ ಈ ಪುಸ್ತಕವನ್ನು ಬರೆದಂಥ ಮತ್ತು ಬರಲಿಕ್ಕಂಥ ಅಭಿಮಾನಿ ವರ್ಗದವರಿಗೆ ನಿಮ್ಮೆಲ್ಲ ಔಷಧಿನ ಬಹುಶಃ ಅದರ ಅಧ್ಯಕ್ಷರಾಗಿ ಆಗಿದ್ದಾರೆ ನಮ್ಮ ಅಬೂಬಕರ್ ಕೈದಾಗಲ್ ಮತ್ತು ಇಡೀ ಟೀಮಿಗೆ ಬಹುಶಃ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ 20ನೇ ತಾರೀಕಿನಿಂದ ವಿಧಾನಸಭೆಯಲ್ಲಿ ನಾವು ಪ್ರಪ್ರಥಮವಾಗಿ ನಾವಿವತ್ತು ಸಾಹಿತ್ಯ ಪುಸ್ತಕ ಮೇಲೆ ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಬರಬೇಕು. 3ನೇ ತಾರೀಕಿಂದ 21 ತಾರೀಕಿನ ಅಧಿವೇಶನ ಬಜೆಟ್ ನಡೆಸಿದೆ. ತಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯವನ್ನು ನೇರವಾಗಿ ನೋಡಬೇಕನ್ನು ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಜೈ ಹಿಂದ್.